ಸಿದ್ಧಿಯ ಮೇಲೆ ಮುಂದಾದ ಕರುಮಾಗಿ ಬಾರೊಂದು ದೇಹ ಬಿದ್ದಾರೆ ನಗರಿಂದ ಏನೊಂದು ಬಾರಿ ತನ್ನಿಂದಲೇನೊಲ್ಲೋ ಭಿನ್ನವಿಲ್ಲೆಂದು ಸುರೆ ಸನ್ನಿಯಂಬಿಗೆ ಸುಖಿಯಾದೆ ಸದ್ಗುರುವೇ ಭಿನ್ನವದಿ ನನಗೂ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂತಲಿತ್ವಮೀ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೂರ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಅನೇಕ ಜನ್ಮ ಸಂಪ್ರಾಪ್ತ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಯಿನಿ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತಃ ತತ್ವೋಪದೇಶಕರ್ತಾರಂ ಮತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳ್ ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ದ್ವಿತೀಯ ಸಂಧಿಯ ಸಪ್ತಮ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಮುಂದುವರೆದ ಭಾಗವಾಗಿ ಮಹಾತ್ಮರು ಹಿಂದೆ ಹೇಳಿದಂತೆ ಜೀವನಲ್ಲಿ ಯಾವತ್ತೂ ಬಂಧ ಉಂಟು ಎಂದುವುದು ಸ್ವೀಕಾರ ಮಾಡುವುದು ಅದೊಂದು ಮಿಥ್ಯಾಭಾವವಿನ ಸತ್ಯವಾದದ್ದು ಅಲ್ಲ ಅಂತ ಹೇಳ್ತಾ ಬಂದರು. ಹೀಗೆ ಆ ಒಂದು ಉಪಾಧಿಯಿಂದ ಜೀವನಿಗೆ ಬಂಧವಾದಂತೆ ಆಗುವುದು ವಿನಃ ನಿಜವಾದ ಬಂಧನ ಜೀವನಿಗೆ ಇಲ್ಲ ಅಂತ ಹೇಳಿ, ಆದರೂ ಕೂಡ ಕೆಲವೊಂದು ಸಲ ಎಷ್ಟೇ ವಿಚಾರವನ್ನು ಮಾಡಿದರೂ ಕೂಡ ಜ್ಞಾನದಲ್ಲಿ ಪ್ರವೇಶ ಆಗೋದು ಕಷ್ಟ. ಆ ಕಾರಣದಿಂದ ಮುಂದೆ ಒಂದು ದೃಷ್ಟಾಂತವನ್ನು ಹೇಳ್ತೀವಿ ಅಂದರು. ಹೇಗೆಂದರೆ, ಮುಗಿಲೋಡೆ ಚಂದ್ರಮಮ್ಮಿಗೆ ಓಡುವ ತಿರ್ಪ ಬಗೆ ಅಲ್ಲದೊಡೆ ಅಂತ ಅಹಮಿನಿಂ ಜೀವನಿಗೆ ವಿಕಾರವೇ ಸಹಜವಾದದ್ದು ಅಲ್ಲ. ಹೇ ಶಿಷ್ಯ ಕೇಳು,
ಆಕಾಶದಲ್ಲಿ ಮುಗಿಲು ಓಡೆ ಅಂದರೆ ಮೋಡಗಳು ಚಲನೆ ಅಂದರೆ ಓಡ್ತಾವ. ಓಡೋದು ಆಕಾಶ ಎಲ್ಲ ಯಾವ ಮೋಡ ಓಡ್ತಾವ. ಆದರೂ ಕೂಡ ಚಂದ್ರನು ಆಕಾಶದಲ್ಲಿ ಇರುವಂಥ ಚಂದ್ರ ಓಡ್ತಾನ ಅಂತ ಕಾಣಿಸ್ತದ. ಅಲ್ಲಿ ಓಡೋವ್ಯಾವು ಮೋಡಗಳು ಓಡಿದರೆ ಚಂದ್ರಮನ ಓಡಿದಂತೆ ಕಾಣುವುದು. ಈ ತೋರುವ ಇದು ಬಗೆಯಲ್ಲದೆ ಭಾವನೆಯಲ್ಲದೆ ಗಮನ ಮಾಡದ ಹಾಗೆ. ಚಂದ್ರ ಗಮನ ಆಗಮನ ಮಾಡದೇ ಇದ್ದರೂ ಕೂಡ ಗಮನ ಆಗಮನ ಮಾಡುತ್ತಿರುವನು ಅಂತ ಭಾವನೆಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಆತ್ಮನಲ್ಲಿ ಆರೋಪಿತವಾಗಿದೆ. ಎಲ್ಲಿ ಸಂಸಾರ ಚಂದ್ರಮನಲ್ಲಿ ಹೆಂಗ ಆರೋಪ ಆಗ್ಯದ, ಆತ್ಮನಲ್ಲಿ ಈ ಜನನ ಮರಣ ಆರೋಪ ಆಗ್ಯದ. ಹಾಗೆ ಚಂದ್ರನು ಇದ್ದಲ್ಲೇ ಇದ್ದು ಅಚಲನಾಗಿರುತ್ತಾನೆ. ಮೇಘಗಳು ವಾಯುವಶದಿಂದ ಗಮನ ಮಾಡುತ್ತಿರುತ್ತವೆ. ಆದರೂ ಚಂದ್ರನೇ ಓಡುತ್ತಾನೆಂದು ಜನರು ನುಡಿಯುವರು. ಜನರು ನುಡಿಯುವರು, ನೋಡುವರು, ಮತ್ತೊಬ್ಬರಿಗೆ ಹೇಳುವರು. ಭಾವನೆ ಕೂಡ ಅದೇ ಪ್ರಕಾರ ಆಗ್ತದೆ. ಆದರೆ ಆ ನಿರ್ಗಮನ ಚಂದ್ರನಲ್ಲಿ ಇಲ್ಲ. ಹಾಗೆ ಗಮನವೂ ಇಲ್ಲ. ಗಮನ ಆಗಮನ ಚಂದ್ರನಲ್ಲಿ ಆರೋಪವಾಗಿದೆ ಅಷ್ಟೆ, ಆರೋಪ. ಹಾಗೆ ಅಸಂಸಾರಿಯಾದ ಬಂಧಮುಕ್ತನಾದಂಥ ಯಾವ ಆತ್ಮನಲ್ಲಿ ಈ ಸಂಸಾರ ಹೇಗಾಗಿದೆ ಅಂದರೆ ಚಂದ್ರನಲ್ಲಿ ಆರೋಪ ಆದಂಗೆ ಈ ಜನನ ಮನಗಳು ಆತ್ಮನಲ್ಲಿ ಆರೋಪ ಆಗ್ಯಾವ. ಯಾರಲ್ಲಿ ಆರೋಪ? ಆತ್ಮನಲ್ಲಿ. ಯಾಕಂದ್ರೆ ಅಹಂಕಾರಾದಿಗಳು ಸಹಜವಾಗಿ ಇದ್ದು ಅವುಗಳು ಆತ್ಮನಲ್ಲಿ ಆರೋಪ ಆಗ್ಯಾವ. ಯಾವ ಮೋಡಗಳು ಹೆಂಗ ಆರೋಪ ಆಗ್ಯಾವ ಚಂದ್ರನಲ್ಲಿ, ನಮ್ಮ ಅಹಂಕಾರಾದಿ ಧರ್ಮಗಳೇನವ ಆತ್ಮನಲ್ಲಿ ಆರೋಪ ಆಗ್ಯಾವ. ಅದು ಹೇಗೆ ವಿಚಾರ ಮಾಡಿದಾಗ ಸುಳ್ಳಾದೋ ಅದೇ ಪ್ರಕಾರ ವಿಚಾರ ಮಾಡಿದಾಗ ಇಲ್ಲಿ ಸುಳ್ಳಾದ. ಏನು ಸುಳ್ಳಾಯಿತು? ಜನನ ಮರಣ ಸುಳ್ಳಾದ, ಬಂಧನ ಸುಳ್ಳಾದ. ಹೀಗೆ ಆತ್ಮನಲ್ಲಿ ಸಂಸಾರವನ್ನು ಆರೋಪ ಮಾಡುತ್ತಾರೆ ವಿಚಾರಹೀನರಾದ ವ್ಯಕ್ತಿಗಳು. ಅವಿವೇಕಿಗಳು ಆರೋಪ ಮಾಡ್ತಾರೆ, ಸತ್ತ ಸತ್ತ ಸತ್ತೋದ ಸತ್ತೋದ. ಆದರೆ ವಿಚಾರವಾದಿಗಳು ಸತ್ತ ಹೋದ ಅಂತಾರೆ. ಸತ್ತ ಅಂದರೆ ಇರೋದು, ಹೋದದ್ದು ಅಸತ್ತು. ದೇಹ ಓದ್ತದ, ಆತ್ಮ ಇರ್ತದ. ಅದಕ್ಕಾಗಿ ಸತ್ತಂಥ ಸಂದರ್ಭದಲ್ಲಿ ಹೆಣವನ್ನು ಇಟ್ಟು ಸ್ಮಶಾನಕ್ಕೆ ಹೋಗಿ ಸುಡಲಿ, ಮಣ್ಣಲ್ಲಿಡಲಿ, ಆ ಕಾರ್ಯದಲ್ಲಿ ಭಾಗಿಗಳಾದಂಥ ಎಲ್ಲರೂ ಹೆಣ ಮನೆಯಲ್ಲಿ ಯಾವ ಜಾಗದಲ್ಲಿತ್ತು ಆ ಜಾಗದಲ್ಲಿ ದೀಪ ಹಚ್ಚಿರ್ತಾರೆ. ಎಲ್ಲರ ದೀಪ ನೋಡಿ ಹೋಗಬೇಕು ಅಂತ ಹಿಂದಿನವರ ಪದ್ಧತಿ. ದೀಪ ನೋಡಿ ಹೋಗಲ್ಲ ಅಂದರೆ ಏನೋ ಕೆಟ್ಟದ್ದಾತದ ಅಂತ ಅರ್ಥ, ಅಜ್ಞಾನಿಗಳ ಅರ್ಥ. ಅದು ಸುಜ್ಞಾನಿಗಳು ಮಾಡಿದ ಕಾರ್ಯ. ಯಾಕೆ ದೀಪ ನೋಡಿ ಹೋಗಂತಾರಂದ್ರೆ, ದೀಪ ಅಂದರೆ ಜ್ಯೋತಿ, ಅದು ಇರೋದು. ನೀವು ಹೋದದಂತ ಏನು ಇಷ್ಟತನ ಶೋಕ ಮಾಡಿರಿ, ದುಃಖ ಮಾಡಿರಿ, ಕಷ್ಟದಲ್ಲಿದ್ದಿರಲ್ಲ, ಅದೆಲ್ಲ ಸುಳ್ಳಾದ. ಅದು ಜೀವ ಎಲ್ಲಿಗೆ ಹೋಗಿಲ್ಲ, ಬಂದಿಲ್ಲ, ಶಾಶ್ವತವಾಗಿ ಇಲ್ಲೇ ಇರೋದು ಅಂತ ಸೂಚನೆ ಕೊಡ್ತದೆ. ಅದಕ್ಕೆ ಇರೋದನ್ನು ಹೋಗ್ಯದಂತ ತಿಳ್ಕೊಂಡ್ರಲ್ಲ,
ಅದು ಹೋಗಿಲ್ಲ, ಹೋದದ್ದು ಹೋಗ್ಯದ, ಇರೋದು ಇಲ್ಲೇ ಅದ. ಸಂಜ್ಞೆಯನ್ನು ಕೊಟ್ಟು ಹಿರಿಯರು ಮಾಡಿದರು. ನಾವು ದೀಪ ನೋಡೋದಂದೇ ಮಾಡೀವಿ, ವಿಚಾರ ಮಾಡಕ್ಕೆ ಹೋಗಲ್ಲ. ಯಾಕೆ ದೀಪ ಹಚ್ತಾರಲ್ಲಿ? ದೀಪನೇ ಕಳೆದೋಯ್ತು, ಮನೆ ಹಾಳಾಯ್ತು, ಮುಚ್ಚಾಯ್ತು, ಕತ್ಲಾಯ್ತು ಅಂತ 10 ಮಂದಿ ನೀವೇರಿ. ಅದೇ ಮನೆಗೆ ಇನ್ನು ಹೆಣ ಕುಣಿಯೋಗಿ ಮುಟ್ಟಿಲ್ಲ, ಆಗಲೇ ದೀಪ ಹಚ್ಚಿಬಿಡ್ತಾರೆ. ಇಲ್ಲಿ ಅದರಲ್ಲಿ ಅರ್ಥ ಆದಂತ ಅರ್ಥ ಮಾಡಬೇಕು, ಸುಮ್ಮನೆ ಮಾಡಿಲ್ಲದು. ಹೀಗೆ ಈ ದೃಷ್ಟಾಂತವನ್ನೇ ಕೇಳಿದಂಥ ಶಿಷ್ಯನು ಮತ್ತೆ ಸಂಶಯವನ್ನು ಮಾಡುವನು. ಹೇಗುರುವೆ, ಚಂದ್ರನ ದೃಷ್ಟಾಂತವನ್ನು ಕೊಟ್ಟಿರಲ್ಲ, ಇರಲಿ. ಚಂದ್ರನು ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ಬಹಳ ದೂರ ಇರುವುದರಿಂದ ಹಾಗೆ ಏನಾದರೂ ಆಗಬಹುದು. ಗಮನ ಮಾಡದಿದ್ದರೆ ಗಮನ ಆದಂಗಾಗ್ತದೆ. ಈ ರೀತಿ ದೂರದಲ್ಲಿರುವಂಥ ಚಂದ್ರನ ದೃಷ್ಟಾಂತವನ್ನು ಹೇಳಿಲ್ಲಂತಲ್ಲ. ಆತ್ಮನು ಚಂದ್ರನಂತೆ ನಿನ್ನ ಬಿಟ್ಟು ದೂರನೇನು? ಆತ್ಮ, ಜೀವಾತ್ಮ ಇವೆಲ್ಲಾರ ಒಂದೇ ಅಂತ ಹೇಳಿರಿ ನೀವು. ಈಶ ಜೀವ ಒಂದು ಅಂತ ಹೇಳಿರಿ. ಅದ್ರಾಗ ನಮ್ಮನ್ನೇ ಬಿಟ್ಟು ದೂರ ಇತ್ತು ಆತ್ಮ ಅಂದರೆ, ಈ ದೇಹದಲ್ಲಿರುವ ಅಪರೋಕ್ಷನಾಗಿ ನಾನು ಎಂದು ಸದಾ ಸಮೀಪನಾಗಿರುತ್ತಾನೆ. ಇಂತಹ ಆತ್ಮನಲ್ಲಿ ಸಂಸಾರದ ಆರೋಪ ಹೆಂಗಾಗ್ತದ? ದೂರ ಅದ, ಇನ್ನು ಭ್ರಮೆಯಿಂದ ಹಂಗೆ ಕಾಣ್ತದ. ಇಲ್ಲಿ ಹೆಂಗ ಭ್ರಮೆ ಆಯಿತು? ಹಾಗಾಗಿ ಶಿಷ್ಯನೇ, ನಿನ್ನ ದೂರದ ದೃಷ್ಟಾಂತವನ್ನು ಹೇಳಿವೆ ಹೇಗಂತ ಪ್ರಶ್ನೆ ಮಾಡ್ತಿ. ಅದಕ್ಕಾಗಿ ನಿನಗೆ ಅಲ್ಲೇ ಸಂಶಯ, ದೂರದ ಸಂಶಯ ಬಂದದಲ್ಲ. ಸಮೀಪ ಅಂದ್ರೆ ಸಂಶಯ ಬರಂಗಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಸಮೀಪದ ದೃಷ್ಟಾಂತ ಹೇಳ್ತೀನಿ ಕೇಳಂತಾರೆ. ಸಮೀಪದ ಹೇಳ್ತೀನಿ. ಮನೆಯ ಕಂಡಿಯೋಳು ಐದ ದಿನ ತೇಜದಲ್ಲಿ ಕರವನ್ನು ಸಂಚರಿಸಲು ತಾನು ಆಡುವಂತೆ ಜೀವನು ಮನಂಗೂಡಿ ಸುಳಿಯುವನು. ಆಕಾಶ ಭಾಳ ದೂರ ಅದ, ಅಲ್ಲೇನು ಆಗ್ಬೋದ್ರಿ, ಇಲ್ಲಾಂದ್ರೆ ಹೆಂಗಾಗ್ತದ ಹಂಗಂತ ಅನ್ಬೋದು. ನಿನ್ನ ಮನೆಗಳ ಸುದ್ದಿ ನಾ ಹೇಳ್ತೀನಿ, ವಿಚಾರ ಮಾಡಂದ್ರು. ಏನು ಮನೆಯ ಅಂದರೆ ಗೃಹ ಅಂತಾರ, ಮನೆ ಅಂತಾರ. ಕಂಡಿಯಳು ಅಥವಾ ಕಿಂಡಿಯಳು, ಆ ಹಂಚುಗಳನ್ನು ಹೊಚ್ಚಿದ ಮನೆಯಲ್ಲಿ ಅಲ್ಲಲ್ಲಿ ಕಿಂಡಿಗಳಿರ್ತಾವ. ಈಗ ಮಣ್ಣಿನ ಮನೆಗಳಲ್ಲಿ ಕಿಂಡಿ ಬಿಡ್ತಿದ್ರು. ಇಲ್ಲ, ಆರ್ಸಿಸಿ ಮನೆಗೆ ಕಿಂಡಿ ಪಿಂಡಿ ಏನಿಲ್ಲ, ಗೋಡೆಗೆ ಬಿಡಬೇಕು, ಮ್ಯಾಲೆ ಏನು ಬಿಡಂಗಿಲ್ಲ. ಅಲ್ಲಿ ಅವುಗಳ ದ್ವಾರ ಸೂರ್ಯನ ಬೆಳಕು ಮನೆಯಲ್ಲಿ ಬೀಳ್ತದಿಲ್ಲ. ಬಿದ್ದಾಗ ಆ ಬೆಳಕಿನ ಎಲ್ಲಿ ಮ್ಯಾಲಿಂದ ಬಿಡ್ತದ ಕೆಳಗೆ ಕೈ ಹಿಡಿಬೇಕು. ಹಿಂಗ ಬುಡದಲ್ಲಿ ಅಂಗೈಯನ್ನು ಇರಿಸಿದರೆ ಅದರಲ್ಲಿ ಬೆಳಕು ಬೀಳಬಹುದು, ಬೀಳ್ತದಲ್ಲಿ ಬೆಳಕು. ಬಳಿಕ ಆ ಕೈಯನ್ನು ಹಿಂಗ ಅಲಗಾಡಿಸಿದರೆ ಆ ಕೈಯೊಳಗಿರುವಂಥ ಅಲಗಾಡದ ಬೆಳಕು ಅಲಗಾಡದಂತೆ ಕಾಣುತ್ತದೆ. ಬೆಳಕು ಅಲಗಾಡಕತ್ತದೇನು? ಕೈ ಅಲಗಾಡಿದ್ರೆ ಬೆಳಕು ಅಲಗಾಡದಂಗೆ ಕಾಣ್ತದೆ. ಅದೇ ಪ್ರಕಾರವಾಗಿ ಆ ಬೆಳಕು ಕೈಯಲ್ಲಿ ಓಡಾಡಿದ ಹಾಗೆ ಕಾಣುವುದು. ಕೈಯಲ್ಲಿ ಚಲನವು ಸಹಜವಾಗಿದೆ, ಬೆಳಕಿನಲ್ಲಿ ಚಲನತ್ವ ಆರೋಪ ಆಗ್ಯದ. ಯಥಾರ್ಥ ಕೈ ಚಲನತ್ವ ಅದ, ಆ ಬೆಳಕಿಗೆ ಚಲನತ್ವ ಅದೇನು? ಆರೋಪ ಆಗ್ಯದಿಲ್ಲ. ಯಾರಿಂದ ಆರೋಪ ಆಯಿತು ಅಂದರೆ ಉಪಾಧಿ ಕೈಯಿಂದ. ಆ ಕಿಂಡಿಯೊಳು ಬೀಳುವ ಬೆಳಕಿಗೆ ಅಲಗಾಡದಂತ ಆಯ್ತು. ಕೈ ಅಲಗಾಡಿದ್ರೆ ಬೆಳಕು ಅಲಗಾಡ್ತದ. ಎದರಂತೆ ಜೀವನು ಅದು ಹೇಗೆ? ಹಾಗೆ ಜೀವನು
ಮನಸ್ಸಿನ ಉಪಾಧಿಯನ್ನು ಕೂಡಿಕೊಂಡು ಜೀವನಿಗೆ ಚಲನತ್ವ ಗಮನ ಆಗಮನಿಲ್ಲ. ಉಪಾಧಿಯೊಡನೆ ಕೂಡಿಕೊಂಡು ಇವನಿಗೇನು ಉಪಾಧಿ? ಮನಸ್ಸೆಂಬ ರಥವನೇರಿ ಗಮನ ಮಾಡದಂತೆ ತೋರುತ್ತಾನೆ. ಗಮನ ಆಗಮನ, ಹೋಗೋದು ಬರೋದು, ಇದ್ಯಾವುದು ಮನುಷ್ಯನ ಕೆಲಸ ಅದಲ್ಲ. ಅನುಕೂಲ ಅನಾನುಕೂಲಕ್ಕಾಗಿ ಒಮ್ಮೆ ಈ ಕಡೆ ಒಮ್ಮೆ ಆ ಕಡೆ ಹೋಗ್ತದ ಬರ್ತದ. ಇವನು ಜೀವ ಆರೋಪ ಮಾಡ್ಕೊಂಡ, ನಾನೇ ಹೋಗ್ತೀನಿ ನಾನೇ ಬರ್ತೇನೆ ಅಂತ. ಹಾಗೆ ಜಾಗ್ರದಲ್ಲಿ ಮನಸ್ಸನ್ನು ಸಾಧನ ಮಾಡಿಕೊಂಡು ವಿಷಯಾಂತರವನ್ನು ಹೊಂದುತ್ತಾನೆ ಮತ್ತು ಒಂದು ಅವಸ್ಥೆಯನ್ನು ಬಿಟ್ಟು ಮತ್ತೊಂದು ಅವಸ್ಥೆಗೆ ಜಿಗಿಯುತ್ತಾನೆ, ಹೋತನಿಲ್ಲ. ಹಾಗೆ ಇಂಥ ಚಂಚಲವಾದ ಮನಸ್ಸು, ಇಲ್ಲಿ ಜೀವನ ಚಂಚಲ ಆಗಿಲ್ಲ, ಮನಸ್ಸು ಚಂಚಲ ಆಗ್ಯದ. ಮನಸ್ಸು ಆ ಕಡೆ ಓಡಿದ್ರೆ ಜೀವ ಅದ್ರ ಜೊತೆಗೆ ಓಡ್ದಂಗೆ ಕಾಣ್ತಾನೆ. ಮನಸ್ಸು ಈ ಕಡೆ ಬಂದರೆ ಈ ಕಡೆ ಬಂದಂಗೆ ಆಗ್ತದೆ. ಕಿಂಡಿಯೊಳಗೆ ಬೆಳಕು ಕೈ ಹಿಡಿದ ಹಿಂಗಂದ್ರೆ ಬೆಳಕು ಈ ಕಡೆ ಹೋದಂಗೆ ಆಗ್ತದೆ, ಹಿಂಗಂದ್ರೆ ಈ ಕಡೆ ಬಂದಂಗೆ ಆಗ್ತದೆ. ಬೆಳಕು ಆ ಕಡೆ ಈ ಕಡೆ ಹೋಗ್ಯದೇನು? ಆ ರೀತಿಯಾಗಿ ಚಂಚಲವಾದದ್ದು ಮನಸ್ಸಿನ ಧರ್ಮ ಅಚಲನಾದ ಆತ್ಮನಲ್ಲಿ ತೋರ್ತದೆ ನೋಡ್ರಿ. ಮನುಷ್ಯನ ಧರ್ಮಗಳೇ ಆತ್ಮನಲ್ಲಿ ಆರೋಪ ಆಗಿ ನಾವು ಮನಸ್ಸಿನ ಬೆನ್ನು ಹತ್ತಿ ಮನಸ್ಸಿಗೆ ಬಂದಂತೆ ಮಾಡಲಾರ್ದನ್ನು ಮಾಡಿ, ಮತ್ತೆ ಯಾವ ಮನಸ್ಸು ಮಾಡಬಾರದನ್ನು ಮಾಡಿ ದುಃಖಕ್ಕೆ ಪಾಪಕ್ಕೆ ಗುರಿಯಾಗಿದೋ ಅದರ ಬೆನ್ನು ಹತ್ತಿ ಮತ್ತೆ ಆ ದುಃಖವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಇನ್ನೊಂದು ಪಾಪವನ್ನು ಮಾಡ್ತೀವಿ. ಅದರ ಪರಿಹಾರಕ್ಕಾಗಿ ಇನ್ನೊಂದನ್ನು ಮಾಡ್ತೀವಿ. ಕಾರಣ ಏನಂದರೆ ನನ್ನ ನಿಜವಾದ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ನಮಗಾಗಿಲ್ಲ ಅಂತ ಅರ್ಥ. ನಮಗಾದ್ರೆ ಅದರ ಮಾತು ಯಾಕೆ ಕೇಳ್ತೀವಿ ನಾವು? ಹಾಗೆ ಈ ರೀತಿ ಶಿಷ್ಯನೇ ಕೇಳು, ಕೈಯಲ್ಲಿ ಬೆಳಕು ಅಪರೋಕ್ಷವಾಗ್ಯದಲ್ಲಪ್ಪ, ಹಾಗಾಗಿ ನಿನ್ನ ಸಮೀಪನೂ ಆದಲ್ಲ. ಆದರೂ ಅಜ್ಞಾನಿಗಳು ಕಿಂಡಿಯಲ್ಲಿ ಬೆಳಕು ತಿರುಗಾಡಕತ್ತದ ಅಂತಾರಿಲ್ಲ, ತಿರುಗಾಡ್ತದ. ಯಾರಂತಾರ? ಅಜ್ಞಾನಿಗಳು ನುಡಿಯುವರು. ಅವ್ರು ನೋಡೋರು ಏನು ಸತ್ಯನು? ಅವ್ರೇನು ನುಡಿತಾರೆ, ಮನುಷ್ಯ ಬಂದ ಮಾತಾಡ್ತಾರೆ ಬಿಡು, ಅದೇನು ಸತ್ಯನು? ಅದು ನಿಜವಲ್ಲ. ಹಾಗೆ ಮನೋ ಉಪಾಧಿಯಿಂದ ಆತ್ಮನು ಚಲಿಸದಂತೆ ತೋರಿದರು ಆತ್ಮನು ಅಚಲನಾಗಿರುತ್ತಾನೆ. ಆ ಕಾರಣ ದೇಹಯತೀವ ಲೀಲಾಯತೀವ ಎಂಬ ಶ್ರುತಿಗಳುಂಟು. ಗುರುಗಳು ಹೇಳಿದ್ರು, ಈ ಸಮೀಪ ದೃಷ್ಟಾಂತ ಹೇಳಿದ್ನಪ್ಪ, ಆಕಾಶದ್ದು ದೂರಂದಿ, ಇದು ಸಮೀಪದ ಹೇಳಿದ್ನಲ್ಲ, ನಿನ್ನಲ್ಲೇ ಹಿಡ್ದಿದ್ದು ಹೇಳಿ. ಮನೆಗಳ ದೃಷ್ಟಾಂತ ತಗೊಂಡು ನಿನ್ನ ಮನದ ದೃಷ್ಟಾಂತವನ್ನು ಹೇಳಿದರು. ಇದಕ್ಕಿಂತ ಸಮೀಪ ಇದ್ದಿದ್ದ ಅನುಭವ ಏನು ಬೇಕಂತ? ಏನೂ ಬೇಕಾಗಿಲ್ಲ. ಈ ರೀತಿ ಶಿಷ್ಯನು ಗುರುಗಳನ್ನು ಕುರಿತು, ಹೇ ಗುರುವರೇನೇ, ತಾವು ಹೇಳುವುದು ನಿಜ ಗೊತ್ತಾಯ್ತೀಗ, ಆದರೆ ಇದು ಬಿಡಂಗಿಲ್ಲ. ಅವರು ಶಾಸ್ತ್ರ ಮುಗಿತಾನ ಆದರೆ ಎಂಬ ಮಾತು. ತಾವು ಹೇಳುವ ಮಾತುಗಳು ನಮ್ಮ ಅನುಭವಕ್ಕೆ ಬರೋದಿಲ್ಲ ಅಂತಂದ. ನಮ್ಮ ಅನುಭವವು ಈ ಜೀವಾತ್ಮನೇ ಬಂದವುಳ್ಳವನು. ಜೀವಾತ್ಮನೇ ತಿರುಗಾಡ್ತಾನ, ಜಾಗ್ರತ ಸ್ವಪ್ನ ಸುಸಿಕ್ತ ಅಂತ ಅನ್ಕೊಂಡಿವಿ. ದುಃಖಿ ಸಂಸಾರಿಯೂ ಆಗಿರುವನು ಅಂತ ತಿಳ್ಕೊಂಡಿವಿ. ಈ ಸುಖ ದುಃಖ ಬಂಧ ಮೋಕ್ಷಾದಿಗಳು ಚೇತನವಾದ ಜೀವನಲ್ಲಿಯೇ ಆವಂತ ತಿಳ್ಕೊಂಡಿವಿ. ಈ ಜಡವಾದ ಮನಸ್ಸಿನಲ್ಲಿ ಹೆಂಗಿರಕ್ಕೆ ಬರ್ತಾವ ಅಂತ ಅನ್ಕೊಂಡಿವಿ. ಲೋಕ ಅನುಭವವಾದರೂ ಜೀವನಲ್ಲಿಯೇ ಉಂಟು. ಆದ್ದರಿಂದ ಜೀವನೇ ಸಂಸಾರಿ ಅಂತ ನಾ ತಿಳ್ಕೊಂಡಿವಿ.
ಅವನಿಗೆ ಇವೆಲ್ಲ ಜನನ ಮರಣ ಸುಖ ದುಃಖ ಅಂತ ಅಂದ್ಕೊಂಡಿವಿ ಅಂತ ಶಂಕೆಯನ್ನು ಮಾಡಿದರೆ ಮತ್ತೆ ಗುರುಗಳು ನಿನಗಾದ ಅನುಭವ ಹೇಗಾಗಿದೆ ಅಂದರೆ ಭ್ರಮಾತ್ಮಕವಾಗಿದೆ ಎಂದು. ಬ್ರಹ್ಮಾಕಾರವಾಗಿಲ್ಲ, ಭ್ರಮೆಯಾಕಾರ ಆಗ್ಯದ. ಅದಕ್ಕಾಗಿ ಅದು ಪ್ರಮಾರೂಪವಲ್ಲ. ನೀನು ಸಂಶಯ ಮಾಡ್ತಕ್ಕಂಥ ವಿಷಯವೇ ಅಲ್ಲ. ಅನುಭವಗಳೆಲ್ಲವೂ ನಿಜವಿರುತ್ತವೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಕಿಂತು ಯಥಾರ್ಥ ವಕ್ತ ಆಪ್ತವಾಕ್ಯ ಶ್ರುತಿ ಮೊದಲಾದವುಗಳಿಂದ ಜನ್ಯವಾದ ಅನುಭವವೇ ನಿಜವಾದದ್ದು. ಅದಕ್ಕೆ ಸರ್ವಜ್ಞನ ಮಾತು ಇಲ್ಲಿ ಅನ್ವಯಿಸ್ತದೆ. ವೇದವ ಹಿರಿದಂದು ವಾದವ ಮಾಡುವರೇಕೆ ಅನುಭವಿಯ ಮಾತೇ ವೇದ ಸರ್ವಜ್ಞ. ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿವರ ಸಹಜ. ಆದರೆ ಅದರ ಮೇಲೆ ಹಾಕಿ ಪಾರಾಗುವ ಯೋಚನೆಯನ್ನು ವಿಚಾರವನ್ನು ಮಾಡಬೇಡ. ನಿನ್ನ ಅನುಭವ ಕೊಟ್ಟವಲ್ಲ, ಅನುಭವಕ್ಕಿಂತ ಹೆಚ್ಚಿಂದ ಏನದ. ಒಮ್ಮೊಮ್ಮೆ ಶಾಸ್ತ್ರ ಸುಳ್ಳು ಆಗೋದಿಲ್ಲ, ಶ್ರುತಿ ಸುಳ್ಳು ಆಗ್ಬೋದು, ವೇದ ಸುಳ್ಳು ಅಂತ ತಿಳ್ಕೋಬಹುದು. ನಿನಗಾದ ಅನುಭವ ಸುಳ್ಳು ಅಂತ ಯಾರ ಮುಂದೆ ಹೇಳ್ತಾನೆ? ಪ್ರಪಂಚದ ಪ್ರತಿಯೊಂದು ವಿಷಯ ನನಗೆ ಅನುಭವ ಆದರೆ ನಾನು ಹೆಂಗೆ ಒಪ್ತೀನಿ ಅಂತಿದ್ದಿ, ಲಡಾಯ ಮಾಡಕ್ಕೆ ನಿಲ್ತಿದ್ದಿ. ಸತ್ರನಾಗಿ ಒಪ್ಪಂಗಿಲ್ಲ, ನನ್ನ ಅನುಭವಕ್ಕೆ ವಿರೋಧ ಆದಂತಿದ್ದಿ. ಈಗ ಹೇಳಿದ ಮಾತು ಅನುಭವಕ್ಕೆ ಬಂತಿಲ್ಲ ನನಗೆ. ಬಂತರೂ ಕೂಡ ನೀನು ಅಂದರೆ ಅದು ಯೋಗ್ಯವಾದ ಮಾತಲ್ಲ. ಹಾಗಾಗಿ ನಿಜವಾಗಿ ಅನುಭವವೇ ಶ್ರೇಷ್ಠ ಅಂತ ತಿಳ್ಕೋ. ನಿನಗೆ ಹೆಂಗಾಗ್ಯದ ನಾ ಹೇಳೋ ಮಾತಂದ್ರೆ, ಹಡಗನು ಏರಿದವಂಗೆ ತಡೆಯೊಳಿರ್ಪ ಅಚಲಂಗಳ ಎಡೆಯಾಡುವಂತೆ ಜಡಮತಿಗೆ ವ್ಯಕ್ತಿಯಂ ಪಡೆದಂತೆ ತೋರುತ್ತೇನು ಆತ್ಮ. ಒಂದು ಹಡಗಿನ ಕುಂತು ಹೊಂಟಾನ. ಇದು ಹಡಗಿನ ಕುಂತು ಹೊಂಟೋರ್ ದೃಷ್ಟಾಂತ ಇರಲಿ. ಅಲ್ಲಿ ಕುಂತು ಹೋಗುವಾಗ ದಡದಲ್ಲಿ ಇರುವಂತ ಹಡಗಿನ ಹಳದಾಗ ಹೋಗ್ತದೆ. ಹಳದಾಗ ಹೋಗೋದಲ್ಲ, ನದಿಗೆ ಹೋಗೋದಿಲ್ಲ, ಸಮುದ್ರ ಹೋಗ್ತದೆ. ಇಲ್ಲಿ ಸಮುದ್ರ ಆದಂದ್ರೆ ಸುತ್ತ ಪರ್ವತ ಇರ್ತಾವ, ಲಕ್ಷದಾಗಿರ್ಲಿ. ಅದಕ್ಕೆ ಆ ಪರ್ವತ ದೃಷ್ಟಾಂತ ಕೊಟ್ಟಾರ ಅವರು. ಅಲ್ಲಿ ಅವು ಹಡಗು ಹೋಗ್ತದಿಲ್ಲ. ಆ ಪರ್ವತಗಳು ನಿಂತವಿಲ್ಲ. ಅಚಲ ಅಂದ್ರೆ ಚಲನ ಇಲ್ಲ ಅವಕ್ಕ. ಹಡಗಿ ಚಲನ ಅದ. ಅದರ ಕುಂತು ಹಿಂಗೆ ನೋಡ್ಕೊಂತ ಹೋದಂಗೆಲ್ಲ ಅದರ ತೀವ್ರತೆ ಹೆಚ್ಚಾದಂಗೆಲ್ಲ ಅವು ಗುಡ್ಡಗಳು ಅದರಿಂದ ಓಡಿದಂಗೆ ಆಗ್ತದೆ. ಓಡಕತ್ತೇವ ನಾವು, ಮೊನ್ನೆ ತೋರಕತ್ತೇವಲ್ಲ. ನಿನಗೆ ಹೆಂಗೆ ತೋರಿದು? ಭ್ರಮೆಯಿಂದ. ಈಗ ನಮ್ಮ ದೃಷ್ಟಾಂತಕ್ಕೆ ಬರೋಣ. ಈಗ ನಾವು ರೈಲ್ನಾಗನ ಹೋಗಿವಿ, ಬಸ್ಸಿನಾಗನ ಹೋಗ್ತೀವಿ. ಬಸ್ಸಿನಾಗ ರೈಲಿನಾಗ ಕಿಟಕಿ ಹಿಂಗೆ ಭಾಳ ತಿಂಗಿ ನೋಡ್ರಿ, ಪಕ್ಕದಾಗಿಲ್ಲೋ ರೈಲು ಹಿಂದಕ್ಕೆ ಹಾಕಿ ಓಡ್ದಂಗೆ ಕಾಣ್ತವೆ. ರೈಲಿನ ಹಿಂದಕ್ಕೆ ಆಗ್ತವೇನೋ ಅಂತ ಎಲ್ಲ ಹಂಗೆ ಓಡ್ದಂಗೆ ಆಗ್ತವೆ. ಅವು ಯಾವನು ಓಡಕತ್ತವೇನು? ರೈಲು ಓಡಿದ್ರೆ ಬೈಲು ಹೊಡೆದಂಗೆ ಆಗ್ತದೆ. ರೈಲು ಹೊಡೆದ್ರೆ ಬೈಲು, ಈ ಭೂಮಿ ಎಲ್ಲ ಬೈಲೇ ಅದ. ಗಿಡ ಇರಲಿ, ಮರ ಇರಲಿ, ಏನಿಲ್ಲ, ಅವೆಲ್ಲ ಓಡದಂಗೆ ಆಗ್ತೇವಿಲ್ಲ. ಹಾಗೆ ಗಮನ ಮಾಡುತ್ತಿರುವ ಹಾಗೆ ಆತ್ಮನು ಜಡಮತಿಗೆ ಅಜ್ಞಾನಿಗೆ ವಿಕಾರವನ್ನು ಪಡೆದಂತೆ ತೋರುತ್ತೇನು ಅಂತ ಹೇಳ್ಬಿಟ್ರು. ಇನ್ನೇನು ಹೇಳ್ಬೇಕು? ಯಾರಿಗೆ ತೋರಕತ್ತನ? ವಿಚಾರ ಮಾಡಲಾರ್ದ ಹಡಗಿನ ಕುಂತವನಿಗೆ, ರೈಲ್ಯ ಕುಂತವನಿಗೆ ತಾನು ಕುಂತು ಬಸ್ ಓಡ್ತದ, ಇವನಿದ್ರೆ ಭೂಮಿ ಓಡ್ತಂತ ಕಂಡ. ತಾನು ಕುಂತ ಹಡಗ ಓಡ್ತದ, ಪರ್ವತ ಓಡ್ತವಂತ ಅಂತ ಕಂಡ. ಅದೇ ರೀತಿ ತನ್ನ ವಿಚಾರ ತನಗೆ ಯಾರಿಗೆ ಗೊತ್ತಿಲ್ಲ, ಅವನಿಗೆ ಹಿಂಗೆ ಅನಿಸ್ತದ. ನಾ ಎಲ್ಲಿ ಕುಂತೀನಿ ಅಂತ ಗೊತ್ತಿಲ್ಲಲ್ಲ.
ಅದೇ ಕೆಳಗಿದ್ದವ್ರಿಗೆ ಯಾಕೆ ಆಗೋಲ್ತು? ನಿನಗೆ ಓಡ್ದಂಗೆ ಕಾಣ್ತಾವ, ಕೆಳಗಿದ್ದವ್ರಿಗೆ ಯಾಕೆ ಓಡಬಾರದು? ಆ ಪ್ರಕಾರ ನಿನ್ನ ವಿಚಾರ ನೀನು ಮಾಡಿದರೆ ನಾನು ಓಡಕತ್ತೀನಿ, ಅವು ನಿಂತಲ್ಲೇ ನಿಂತವಂತ ಜ್ಞಾನ ಆಗ್ತದೆ. ಅದೇ ರೀತಿ ತಮ್ಮ ಸ್ವರೂಪವನ್ನು ತಾವು ತಿಳಿಲಾರದ ಅಜ್ಞಾನಿಗಳಿಗೆ ಏನಾಗ್ತದ ಅಂದ್ರೆ ಅವದ್ಗತಿಯು ಮೂಢ ದೃಷ್ಟಿ ಅಂತ ಒಂದು ಪ್ರಮಾಣ ಕೊಟ್ಟರು. ಹೀಗೆ ಅದರಲ್ಲಿ ತಾವು ತಿಳ್ಕೊಂಡ ಅನುಭವ ಸುಳ್ಳಾದೇನು? ಬಸ್ಸಿನ ಕುಂತವರಿಗೆ, ಹಡಿನ ಕುಂತವರಿಗೆ ಅವರಿಗೆ ಅನುಭವದೇ, ಹೊರಗಿದ್ದವರಿಗೆ ಆಗಿಲ್ಲ. ಅಂದರೆ ಅದರ ಸತ್ಯಾಂಶ ತಿಳ್ಕೊಂಡ್ರೆ ತಾನು ಹೂಡಿದ್ರೆ ಗಿಡ ಮರಗಳು ಹೂಡಿದಂತೆ ಕಾಣ್ತಾವಲ್ಲ. ಹಾಗಾಗಿ ಆತ್ಮ ಅನಾತ್ಮ ವಿವೇಕ ಶೂನ್ಯ ಪುರುಷನಿಗೆ ಬದ್ಧನಾದಂತೆ ಕಾಣುತ್ತಾನೆ. ವಿವೇಕಿಗಳಿಗೆ ಮಾತ್ರ ಯಾವಾಗಲೂ ಮುಕ್ತನಾಗಿ ತೋರುತ್ತಾನೆ. ಕೆಳಗಿದ್ದವರು ಯಾವಾಗಲೂ ಒಂದೇ ಸಮಾಜದಲ್ಲಿದು. ಅವರಿಗೆ ವಿವೇಕ ಶೂನ್ಯರಿಗೆ ಅದು ಹಂಗನಿಸ್ತದೆ. ಆದರೆ ವಿವೇಕ ಸಹಿತವಾದಂಥವರಿಗೆ ಸಜ್ಜನರ ಅನುಭವಕ್ಕೆ ಆತ್ಮ ನಿತ್ಯ ಮುಕ್ತನಾಗ್ಯಾನ. ಅದಕ್ಕೆ ಯಾವ ಕಾಲಕ್ಕೂ ತ್ರಿಕಾಲ ಆಬಾಧಿತ. ಅವನಿಗೆ ಮರಣವೇ ಇಲ್ಲ, ಬಂಧನವೇ ಇಲ್ಲ ಅಂತ ತಿಳ್ಕೋ. ಆದ್ದರಿಂದ ಇಲ್ಲಿ ಹಡಗಿನ ಕುಂತವರು, ಬಸ್ಸಿನ ಕುಂತವರು ಭ್ರಮೆ ಇದೆ. ಹಡಗಿನಲ್ಲಿ ಬಸ್ಸಿನಲ್ಲಿ ಕುಂತವರು ಭ್ರಮೆ. ತಿಲ್ಲಿ ಯಾರಿಗೆ ಭ್ರಮೆ ಆಗಿದೆ? ದೇಹದಾಗ ನಾನು ಅಂತ ದೇಹ ಭಾವನೆಯಲ್ಲಿ ಕುಂತವನಿಗೆ ಈ ಭ್ರಮೆ ಆಗ್ತದೆ. ಈ ದೇಹ ಓಡ್ತಾರಿಲ್ಲ, ಓಡ್ತಾ 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 70-80 ವರ್ಷಕ್ಕೆ ಬಂದು ನಿಂತದ. ಎಷ್ಟು ಓಡ್ಯದ, ಪಂಚರ್ ಆಗಿಲ್ಲ ನೋಡಿ ಗಾಡಿ. ಎಷ್ಟು ಮುಳ್ಳು ತುಳಿದದು, ಎಷ್ಟು ಕಬ್ಬಣ ತುಳಿದದು, ಎಷ್ಟು ಗಾಯ ಮಾಡ್ಕೊಂಡವು, ಎಷ್ಟು ಚಾಕಿ ನೆಟ್ಟು ಬಿದ್ದವು, ಚೋರು ನೆಟ್ಟು ಬಿದ್ದವು, ಎಷ್ಟು ಆಪ್ರೇಷನ್ ಆಗ್ಯವು. ಏನಾದರೂ ಕೂಡ ಇನ್ನು ಪಂಚರ್ ಆಗಿಲ್ಲ ಇದಕ್ಕೆ. ಆದ್ರೆ ಬೇರೆ ಗಾಡಿಗಳು ಸ್ವಲ್ಪ ಸಣ್ಣ ಮುಳ್ಳು ಹಿಂಗೆ ಚುಚ್ಚಿದ್ರೆ ಸಾಕು, ಮುಳ್ಳು ಚುಚ್ಚಿದಾಗ ಆತದ. ಅದಕ್ಕೂ ಚುಚ್ಚದೇ ಇರುವಾಗ ಒಂಚೂರು ಗಾಳಿ ಹೋಗೋದಿಲ್ಲ. ಗಾಳಿ ಹೊರಗೋಗಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆದರೆ ಪರಮಾತ್ಮ ಗಾಳಿ ಹೋಗಕ್ಕೆ ಅವಕಾಶ ಇಟ್ಟಾನ. ದೇಹೇ ನವರಂಧ್ರಪುರೇ ಅಂತ 9 ತೂತುಗಳಿಟ್ಟೇ ಮಾಡ್ಯಾನ. ಆದರೂ ಕೂಡ ಇದು ಪ್ರಾಣವಾಯು ಪಂಚರ್ ಆಗಲಾರ್ದೆ ಹಂಗೆ ಅದಲ್ಲ, ಇದಕ್ಕೇನಂತಿದ್ದೆ ಅಂತ. ಅದಕ್ಕೆ ತನು ಇದನು ಉಳಿದ ಇಂದ್ರ ಜಾಲದ ಆಟಗಳು ಉಂಟೆ ಅಂದರೆ ಏನನ್ನ ಕಥೆಗಳು ಇದ್ರ ಮುಂದೆ ಯಾವುದೆಲ್ಲ ಹೋಗಂದ್ಬಿಟ್ರು ಅವ್ರು. ಮಾತು ಬೇಕಾದ ಹೇಳ್ಬೋದು. ಅದು ಹಂಗೆ ಮಾಡದ, ಹಿಂಗೆ ಮಾಡದ, ಅದಾಯ್ತು ಇದಾಯ್ತು, ಕೌದೆ ಆಯ್ತು, ಕೊಂಚಲಾಯ್ತು, ಅದು ಮಾಡಿದ್ರು ಇದು ಮಾಡಿದ್ರು, ಇದನ್ನು ಮಾಡೋಣ ನೋಡಮ್ ಗೊತ್ತಾಗ್ತ. ಇದನ್ನ ಹೊರಗೆ ಹೋಗ್ಲಾರ್ದಂಗ 1 ತಾಸು 2 ತಾಸು ಹಿಡೇನು ನೋಡಮ್ಮ. ಹಿಡಿಯಕ್ಕೆ ಬರ್ತಂದ್ರೆ ಯಾವ ಪುರುಷ ಆದರೂ ಹೋಗ ಪ್ರಯತ್ನ ಮಾಡ್ತದಿಲ್ಲ. ಸಾಯಲಿ ಅನ್ನುವಂಥ ಪ್ರಯತ್ನ ಮಾಡಂಗಿಲ್ಲ. ಜ್ಞಾನಿಗಳಾದ್ರೂ ಕೂಡ ಸಾಯಬೇಕಂತ ಪ್ರಯತ್ನ ಮಾಡಂಗಿಲ್ಲ. ಸಾವು ನನಗಲ್ಲ ಅಂತ ಹೇಳ್ಕೊಂಡ್ರೆ ಅವರು ಪ್ರಾರಬ್ಧ ಅದದು. ಅದೆಷ್ಟು ದಿನ ಜೊತೆಗೆ ಇರ್ತದ, ಇರಲಿ, ಯಾವಾಗ ಹೋಗ್ತದ ಹೋಗಲಿ. ಹಾಗೆ ನಿಜವಾದ ಅರ್ಥವನ್ನು ತಿಳಿಬೇಕಾಗಿದ್ರೆ ಅದು ಕಾಲ್ಪನಿಕವಲ್ಲದೆ ನೈಜವೇ. ಮಿತ್ರನು ಉದಕ ಪ್ರವಾಹದಳು ಪೋಪತರದಿ
ನೀ ಹದನೈಸೆ ಜೀವನೋಳು ಬೋಧ್ಯ. ಮತ್ತೆ ಹೇಳ್ತಾನಪ್ಪ, ನೀನು ಭಾಳ ಸಂಶಯ ಉಳ್ಳವನಾಗಿದ್ದಿ, ಏನು ಮಾಡೋಕ್ಕಾಗ್ತದ? ಬೋಧ್ಯ ಅಂದರೆ ಎಲೈ ಶಿಷ್ಯನೇ, ಮಿತ್ರ ಅಂದರೆ ಸೂರ್ಯನಿಗೆ ಮಿತ್ರ ನೋಡ್ರಿ. ಮತ್ತಿಲ್ಲಿ ಎಷ್ಟು ಶಬ್ದಗಳು ಬಂದವು ಇದ್ರಾಗ. ಒಬ್ಬ ಸೂರ್ಯನಿಗೆ ಅದು ಕಾಲ್ಪನಿಕವಲ್ಲದೆ ಅಂದ್ರೇನು, ಸುಳ್ಳಲ್ಲದೆ ಸತ್ಯ ಅದೇನು? ಏನು? ಪರ್ವತ ಓಡಿದ್ದು, ಗಿಡ ಮರ ಓಡಿದ್ದು, ಭೂಮಿ ಓಡೋದು ಸತ್ಯ ಅದೇನು? ಇಲ್ಲಲ್ಲ, ಅಲ್ಲ, ಸತ್ಯ ಅಲ್ಲ. ಅದರಂತೆ ಸೂರ್ಯನು ಉದಕ ಪ್ರವಾಹದಳು. ಮಿತ್ರ ಅಂದರೆ ಸೂರ್ಯನು ನೀರಿನ ಪ್ರವಾಹದಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದದ. ದಡದ ಮೇಲೆ ನಿಂತು ನೋಡುವವನಿಗೆ ಆ ಪ್ರತಿಬಿಂಬವು ನೀರಿನ ಯಾವ ರೀತಿ ಹರಿತದ ಅದೇ ಪ್ರಕಾರ ತೇಲಿಕೊಂಡು ಸೂರ್ಯ ಹೋದಂಗೆ ಕಾಣ್ತಾನೆ ನೋಡ್ರಿ ಬೇಕಿದ್ರೆ. ಯಾಕಂದ್ರೆ ಸ್ವಾನುಭಾವದ ಸುಖ ನಾನೇನು ಬಲ್ಲೆನಯ್ಯ. ಇವೆಲ್ಲ ದೃಷ್ಟಾಂತಗಳು ವೇದ ವಾಕ್ಯಕ್ಕೆ ಪ್ರಮಾಣಗಳು. ಶ್ರುತಿ ವಾಕ್ಯಕ್ಕೆ, ಮೋಕ್ಷದ ವಾಕ್ಯಕ್ಕೆ ಪ್ರಮಾಣಗಳಿವು. ಹಾಗಾಗಿ ತೇಲಿ ಹೋದಂಗೆ ಕಾಣ್ತದಿಲ್ಲ. ಹಾಗೆ ಸೂರ್ಯ ನೀರಿನಲ್ಲಿ ತೇಲಿಕೊಂಡು ಹೋಗೋದು ನಿಜವೇನು? ಸತ್ಯನಪ್ಪ? ಸತ್ಯ ಅಲ್ಲ. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಗಮನ ಆಗಮನ ಆರೋಪ ಆಗ್ಯದ. ಸೂರ್ಯ ಇಲ್ಲನ ಬಿಂಬರೂಪವಾಗಿ ಆಕಾಶದಲ್ಲಿ ಅವನು ನೀರಿನಲ್ಲಿ ಯಾವಾಗ ಬಂದ, ಯಾವಾಗ ಹರ್ಕೊಂಡು ಹೋದ? ಇದು ಸುಳ್ಳಲ್ಲ. ಆದರೂ ಕೂಡ ಸೂರ್ಯನ ಪ್ರತಿಬಿಂಬ ಅದು ಕೂಡ ಇಲ್ಲದ, ಇದ್ದಲ್ಲೇ ಅದ. ಸೂರ್ಯನು ಇದ್ದಲ್ಲೇ ಅನ, ಪ್ರತಿಬಿಂಬ ಇದ್ದಲ್ಲೇ ಅದ. ಆದರೂ ಹೀಗೆ ತೋರುವುದು ತೇಲಿಕೊಂಡು ಹೋದಂತೆ ತೋರ್ತದಲ್ಲ, ಇದು ನಿಜವೇನು ಅಂದರೆ ನಿಜವಲ್ಲ. ಇದ್ದಲ್ಲೇ ಇದ್ದು ನಿರ್ವಿಕಾರವಾಗಿ ತೋರುತ್ತದೆ ಎಂದು ಹೇಗೆ ನಿಶ್ಚಯ ಮಾಡುತ್ತಾನೋ ಯಾರು ವಿವೇಕಿ. ಹೆಂಗೆ ಕಾಣಿಸೋಣಪ್ಪ ಕಾಲ್ಪನಿಕದಂತ ಅಂತಾನಿಲ್ಲ. ಆದ್ರಂಗೆ ಆತ್ಮನು ಅಜ್ಞಾನವಶಾತ್ ಬದ್ಧನಂತೆ ತೋರಿದರು. ಅಜ್ಞಾನೋಪಾದಿಯಿಂದ ಇವೆಲ್ಲ ತೋರ್ತಾವ, ಆದ್ರೂ ನಿಜವಲ್ಲ. ಯಾಗ ಅದು ಹೆಂಗ ಸೂರ್ಯ, ಪರ್ವತ, ಗಿಡಮರಗಳು ಮಿಥ್ಯೆ ಅಂತ ತಿಳಿದಲ್ಲ, ಅದ್ರಂಗ ಇವೆಲ್ಲವೂ ಆರೋಪಿತ ಕಾಲ್ಪನಿಕವಾದವೆಲ್ಲವೂ ಮಿಥ್ಯಾ ಅಂತ ತಿಳ್ಕೊ. ಮಿಥ್ಯಾ ಅಂತ ತಿಳ್ಬೇಕಾದ್ರೆ ನೀ ಸತ್ಯ ಅಂತ ಒಪ್ಪಿಕಲ್ಲ. ಹಾಗೆ ಶಿಷ್ಯನು ಕೂಡ ಕೆಲವರಿಗೆ ಜೀವನು ನೀವು ಹೇಳಿದಂತೆ ಮುಕ್ತನಾಗಿ ತೋರ್ತಾನ, ಕೆಲವರಿಗೆ ಬದ್ಧನಾಗಿ ತೋರ್ತಾನ. ಹೀಗೆ ಉಪಾಧಿ ಉಭಯ ವಿಧವಾಗಿ ತೋರುವುದು ಅವರವರ ಬುದ್ಧಿಯ ತಾರತಮ್ಯ ಮೂಲಕವಾಗಿರುತ್ತದೆ. ಆದ್ದರಿಂದ ಉಭಯ ಎರಡನ್ನ ತಿಳಿದು ಸರಿ ಎಂದು ಭಾವಿಸಬೇಕಾಗುವುದು. ಅದರಿಂದ ಆತ್ಮನು ಬದ್ಧನೂ ಮುಕ್ತನೂ ಆಗಿರಬಹುದು. ಕೆಲವು ಅನುಭವಕ್ಕೆ ಬರ್ತದ ಮುಕ್ತರಂತ ಕಮ್ಮು, ಕೆಲವರು ಅನುಭವಕ್ಕೆ ಬರಂಗಿಲ್ಲ ಬದ್ಧಂತ ಕಮ್ಮು. ಅದಕ್ಕೆ ಅವರಿಗೆ ಅವರಂತೆ, ಇವರಿಗೆ ಇವರಂತೆ, ಬದ್ಧನೂ ಹೌದು ಮುಕ್ತನೂ ಹೌದಂತ ಅನುಭವದಲ್ಲ ಅಂತಾನೆ ಶಿಷ್ಯ. ಮುಕ್ತನು ಅಂತ ಅನ್ಬೋದು ಇವ್ರ ಲೆಕ್ಕ ನೋಡಿದ್ರೆ, ಇವ್ರ ಲೆಕ್ಕ ನೋಡಿದ್ರೆ ಬದ್ಧನು ಅಂತ ಆಗ್ತದೆ. ಹಾಗಾಗಿ ಯಾಕಂದ್ರೆ ಆತ್ಮನು ಬದ್ಧನಾದದ್ದು ನಿಜವಾಗಿದ್ದರೆ, ಹೋಗಲು ಬಿಡು ಬೇಸರ ಬಂದದ ಇವನಿಗೆ ಏನಾನ ಹೇಳಿ ಅವನಂಗೆ ಹೇಳುವಂತ, ಹೌದಪ್ಪ ಆತ್ಮ ಕೂಡ ಬದ್ಧ ಅಂತ ಆಯ್ತು ಅಂದ್ರೆ ನೀ ಮೊದಲೇ ಹೇಳಿದ್ದಿ. ಏನು ಹೇಳಿದ್ದಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಮೊದಲಾದ ಶ್ರುತಿ ವಾಕ್ಯವನ್ನು ಹೇಳಿದ್ದಿ.
ಗುರುಗಳನ್ನೇ ಸಿಗಾಕ ಪ್ರಯತ್ನ ಮಾಡ್ತಾನೆ. ನೀನು ಮತ್ತೆ ಹಿಂಗಂದ್ರೆ ಹೌದಂತ ಹೇಳಿದ್ರೆ ಮೊದಲು ಹಂಗೆ ಹೇಳಿದ್ದಿ, ಮೊದಲು ಹೇಳಿದ್ದನ್ನು ನೆನಪು ಮಾಡ್ತೀನಿ. ಈಗ ಒಂದು ಸಂಶಯವನ್ನು ನಿನ್ನ ಮುಂದೆ ಇಡ್ತೀನಿ. ಹೀಗೆ ಅವನು ಅವಿಕಾರಿ ನಿರ್ವಿಕಾರಿ ಎರಡೂ ಹೇಳ್ಬೋದಲ್ಲ ಅಂತ ಅಂದರೆ ಹೀಗೆ ತಿಳಿಯುವುದು ಶ್ರುತಿ ವಿರೋಧವಾಗುತ್ತದೆ. ನೀ ತಿಳ್ಕೊಂಡು ನಡೀತದ, ಶ್ರುತಿ ವಿರೋಧ ಆಗ್ತದೆ. ಆ ಕಾರಣಕ್ಕಾಗಿ ಶ್ರುತಿ ಸಮ್ಮತವಾದ ಅರ್ಥವನ್ನೇ ಅಂಗೀಕರಿಸತಕ್ಕದ್ದು ಎಂದು ಗುರುಗಳಾದವರು ಶಿಷ್ಯನಿಗೆ ಮಹಾವಾಕ್ಯದ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ನೋಡು, ಶ್ರುತಿ ಪ್ರಮಾಣಕ್ಕೆ ವಿರೋಧ ಆದರೆ ಎಲ್ಲದಕ್ಕೂ ವಿರೋಧ ಆಯಿತು. ಶ್ರುತಿಯ ಪ್ರಮಾಣವೇ ಅಖಿಳರ್ಗೆ ಅಂತ ಹೇಳ್ದ. ಬದ್ಧನಾದವನಿಗೂ ಶ್ರುತಿ ಪ್ರಮಾಣನೇ ಹೇಳ್ತದ ನೀ ಬದ್ಧ ಅಂತ. ಮುಕ್ತನಾಗನಂತ ಹೇಳ್ಬೇಕಾದ್ರೂ ಅದೇ ಶ್ರುತಿ ಪ್ರಮಾಣನೇ ಬೇಕಲ್ಲ. ಅಖಿಳ ಅಂದ್ರೆ ಏನು? ಅಜ್ಞಾನಿಗಳಿಗೆ ಸಹಿತವಾಗಿ ಜ್ಞಾನಿಗಳ ಸಹಿತವಾಗಿ ಎಲ್ಲರಿಗೂ ಪ್ರಮಾಣ ಯಾವುದು? ಶ್ರುತಿಯ ಪ್ರಮಾಣ. ಹಾಗಾಗಿ ನಾನು ಕೂಡ ಇಲ್ಲಿ ಶ್ರುತಿ ಪ್ರಮಾಣವನ್ನೇ ನಿನಗೆ ಹೇಳ್ತೀನಿ. ಇದರ ಮೇಲೆ ನಿನ್ನಿಚ್ಛೆ. ನಿಗಮವು ಯಥಾರ್ಥವಂ ಪೊಗಳುವುದು ಅಯಮಾತ್ಮಾದಿ ಮಿಗಿಲಪ್ಪ ವಾಕ್ಯಚಯಗಳದು ಕಾರಣಂ ಮಗನೇ ತಿಳಿ ಜೀವನು ಹೇಗೆ ಅಂದರೆ ಅವಿಕಾರಿ. ವೇದ ಉಪನಿಷತ್ತುಗಳು ಹೇಳ್ತಾವ, ಆಗಮಗಳು ಸಾರ್ತಾವ, ಡಂಗೂರು ಹಿಡಿತಾವ. ಅಯಮಾತ್ಮಾದಿ ಬ್ರಹ್ಮ ಅಂತ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮಾದಿ ಬ್ರಹ್ಮ, ತತ್ವಮಸಿ ಮಹಾವಾಕ್ಯ, ಇವು 4 ಮಹಾವಾಕ್ಯಗಳು ಛಯಗಳು ಅಂದರೆ ವೇದಗಳ ಸಮೂಹಗಳು. ಒಂದೇ ವೇದ ಹೇಳಿದ್ರೆ ಛಯ ಅಂತ ಬರಂಗಿಲ್ಲ. 4 ಸೇರಿದಕ್ಕೆ ಗುಂಪಾಯ್ತು ನೋಡು. ಆ ಗುಂಪಿಗೆ ಛಯ ಅಂದರು, ಗುಂಪು ಅಂದರು, ಸಮೂಹ ಅಂದರು, ಸಂಕುಳ ಅಂದರು. ಒಂದು ಶಬ್ದಗಳಿಗೆ ಅರ್ಥ ಭಾಳವ. ಹೀಗೆ ಅದು ಕಾರಣ. ಆ ಕಾರಣದಿಂದ ಶಿಷ್ಯನೇ ಜೀವನು ಅವಿಕಾರಿ. ಜೀವನಿಗೆ ವಿಕಾರ ಇಲ್ಲ ನೋಡು. ನಮಗೆ ವಿಕಾರತ್ವನೇ ಬಹಳ ಆಗ್ಯದ. ಯಾಕಂದರೆ ನಮ್ಮ ಸ್ವರೂಪದ ವಿಚಾರನೇ ನಮಗೆ ಗೊತ್ತಿಲ್ಲ. ಮನಸ್ಸಿಗೆ ಬಂದಂತ ತಿಳ್ಕೊಂಡ್ವಿ. ಯಾರಿಗೋ ವಿಕಾರ ಆದರೆ ಯಾವನೋ ವಿಕಾರ ಆದಂಗೆ, ಯಾರಿಗೆ ಹೊಟ್ಟೆ ಬೇನೆ ಬಂದರೆ ನನಗೆ ಹೊಟ್ಟೆ ಬೇನೆ ಬಂದಂಗೆ. ಇವೆಲ್ಲ ಆತವಿಲ್ಲ ಮನೆಗೆ. ಮಗನಿಗೆ ಆರಾಮಿಲ್ಲ ಅಂದರೆ ತಂದೆಗೆ ದುಃಖ ಆಗ್ತದೆ, ತಂದೆಗೆ ಆರಾಮಿಲ್ಲ ಅಂದರೆ ಮಗನಿಗೆ ದುಃಖ ಆಗ್ತದೆ. ಹೆಂಡತಿ ನೋವಿನ ಬೇನೆ ಅನುಭವಿಸಿದ್ರೆ ಗಂಡಗೆ ಬೇನೆ ಆಗ್ತದೆ. ಇತ್ತಿಗೇನು ನೋವಿದ್ದವನು ಆಸ್ಪತ್ರೆಯಲ್ಲಿ ಕೇಳಿರಲ್ಲ. ಹೆರಿಗೆ ಸಮಯ ಬಂದದ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾನ ಗಂಡ. 1 ತಾಸು 2 ತಾಸು 3 ತಾಸು ಆಯಿತು, ತಡ ಆಯಿತು. ಹಾಗೆ ಕೊನೆಗೆ ಆ ಪ್ರಸೂತಿ ವಾಯುವಿನಿಂದ ಆ ನೋವನ್ನು ತಾಳಲಾರದೆ ಆಕೆ ಅಳಲಿಕ್ಕೆ ಪ್ರಾರಂಭ ಮಾಡಲು, ಗೋಳಾಡ್ತಿದ್ಲು ನೋವಿಗೋಸ್ಕರವಾಗಿ. ಆ ಒಂದು ಕ್ಷಣದಲ್ಲಿ ವಿಪರೀತ ನೋವಾಯಿತು, ವಿಪರೀತ ಚೀರಿ ಉಟ್ಲಾಕಿ. ಅಲ್ಲೇ ಹೊರಗೆ ಕಾಯ್ತಿದ್ನಲ್ಲ ಗಂಡ. ಆ ಚೀರಾಟ ಶಬ್ದ ಕೇಳಿ ಇಲ್ಲಿ ಸ್ವಲ್ಪ ದೂರ ಬಂದು ಗಳ ಅಳಕತ್ತಿದ್ದ. ಹೆಗಲ ಮೇಲೆ ಟವೆಲ್ಲ ಅದ, ಖರ್ಚೀಫ್ ಅದ, ಕಣ್ಣೀರೆಲ್ಲ ತೋದಾಗ್ಯವ. ಅಷ್ಟರೊಳಗೆ ಅಲ್ಲಿ ಹೆರಿಗೆ ಆಗಿತ್ತು, ಗಂಡಾಗಲಿ ಹೆಣ್ಣಾಗಲಿ. ಅವ್ರ ಆಯಗಳು ಸಂತೋಷ ಸುದ್ದಿ ಹೊರಗಿದ್ದವ್ರಿಗೆ ಹೇಳ್ಬೇಕಂತ ಬಡದಾಡಿ ಬರ್ತಾಳ. ಇವನಿದ್ರೆ ಅಳದ, ಎಂಥ ಅಳವು, ಬಟ್ಟೆಲ್ಲ ತೋದಾಗ. ಆಕೆ ಹೇಳಕ ಅಂತ ಆಕೆ ಬಂದಾಗ ಇವ್ನು ಅಳಕತ್ತಾರೆ. ಯಾಕಪ್ಪ ಅಳಕತ್ತಿದ್ದಂದು? ಏನಾಯ್ತು ಅಂದ. ಅದು ನಾ ಏನಾಯ್ತು ಅಂತ ಹೇಳಕ್ಕೆ ಬಂದಿನಿ, ನಿನಗೇನಾಗದು ಹೇಳಲ್ಲಕ್ಕಿ, ನೀನು ಯಾಕೆ ಅಳಕತ್ತಿದ್ದು ಮೊದಲು? ಇಲ್ರಿ ಏನಾರು ಏನಂತ ಎಲ್ಲ ಅಳಕತ್ತಿಲ್ಲ, ನನಗಳವ ನಾನು.
ಗರ್ಭಿಣಿ ನೀನಿದ್ದೆ, ನಿನ್ನ ಹೇಳ್ತಾಳ ಅಂತ ಕೇಳಿಲ್ಲಕ್ಕೆ. ಗರ್ಭ ನಿನ್ನ ನಿಂತದ, ಹೆಂಡತಿ ನಿಂತದ, ಹೆಂಡತಿಗೆ ನಿಂತದ ಗರ್ಭ. ಮತ್ತು ಆಕೆ ಹೆರಿಗೆ ನೋವು ಆಕೆ ಆಗೋದು ಸಹಜ. ನಿನಗೇನಾಗಿ ತಡ ಕರ್ಲಕ್ಕೆ. ಅವಾಗ ಹೇಳಿದ ಆರಾಮಾಗಿ ಗಂಡ ಹೆಣ್ಣ ಹುಟ್ಟದಂತ ಹೇಳಿದಾಗ ಆವಾಗ ಇವನಿಗೆ ಸಂತೋಷ ಆಯ್ತು. ಹಿಂಗೆ ಆರೋಪ ಆಗ್ಯದಂತ. ಯಾರಿಗೇನಾದ್ರೂ ಯಾರೋ ಅಳೋದಂತ. ನಮ್ಮದ ಹಣೆವಾರ ಅಷ್ಟೆ. ನಮ್ಮ ಹಣೆವಾರ ಹೇಳ್ತಾರೆ. ನಾವೇನ ಆದ್ರೆ ನನಗಾಯ್ತು ಅಂತ ಮೊದಲು ತಿಳಿದು ನನಗೆ, ಆಮೇಲೆ ಭಾಳ ವಿಚಾರ ಮಾಡಿದ್ಮೇಲೆ ಏನೋ ನಿನಗಂತ ಅನಿಸ್ಬೋದು. ಅದು ಅನಿಸಿದ್ರೆ ಪುಣ್ಯಾತ್ಮರು, ಅವರು ಸಾಮಾನ್ಯರಲ್ಲಂತ ಕಬಕು. ಹೀಗೆ ಅಹಂಕಾರ ಸಾಕ್ಷಿ ಜಗತ್ಸಾಕ್ಷಿಯಾಗಿ ಬ್ರಹ್ಮಕ್ಕೂ ತನಗೂ ಭೇದವಿಲ್ಲ, ಕಿಂತು ಸಾಕ್ಷಿತ್ವ ರೂಪದಿಂದ ಅಭೇದವೇ ಎಂಬುದೇ ಭಾವವಂತ. ಯಾವುದರಿಂದ? ಉಪಾದಿಯಿಂದ ಭೇದ, ಸಾಕ್ಷಿ ಸ್ವರೂಪದಿಂದ ಅಭೇದ. ಅವನು ಹೊರಗೆ ಜಗತ್ತು ತಿಳ್ತಾನೆ, ಒಳಗೆ ದೇಹವನ್ನು ತಿಳಿತಿದ್ದಿ. ದೇಹದಲ್ಲಿ ತಿಳಿಲಾರ್ದು ನಿನಗೇನೇನಂತ. ಆರೋಗ್ಯವನ್ನು ನೀನೇ ತಿಳಿತಿದ್ದಿ, ರೋಗ ನೀನೇ ತಿಳಿತಿದ್ದಿ, ವೃತ್ತಿ ನೀನೇ ತಿಳಿತಿದ್ದಿ, ನಿವೃತ್ತಿ ನೀನೇ ತಿಳಿತಿದ್ದಿ, ಕಷ್ಟ ನೀನೇ ತಿಳಿತಿದ್ದಿ, ಸುಖ ನೀನೇ ತಿಳಿತಿದ್ದಿ, ಹುಟ್ಟಿನಂತ ನೀನೇ ತಿಳಿತಿದ್ದಿ, ಸಾಯ್ತಿನಂತ ನೀನೇ ತಿಳಿತಿದ್ದಿ. ತಿಳಿಯೋನು ಬೇರೆ ಇದ್ದಿಲ್ಲ. ಹಾಗಾಗಿ ಇಲ್ಲಿ ಶ್ರುತಿ ಸಮ್ಮತವಾದ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಹೀಗೆ ತತ್ವಮಸಿ ಮಹಾವಾಕ್ಯದ ಭಾವ ಏನಂದರೆ ಆ ಬ್ರಹ್ಮವೇ ನೀನಿರುವಂಥ ಅನುಭವ. ಶ್ರುತಿಯ ಪ್ರಮಾಣವೇ ಕೇಳೋರ್ಗಂದ್ರೆ ನಿನ್ನ ಬಿಟ್ಟು ಹೇಳಿದನು. ಇಲ್ಲಪ್ಪ ನೀವೆಲ್ಲರೂ ಬ್ರಹ್ಮ, ನಾನೊಬ್ಬನೇ ಅಲ್ಲ ಅಂತ ನಿನಗೇನು ಅವಕಾಶ ಕೊಟ್ಟದ ಇದು? ಅದಕ್ಕೆ ಹೇಳೋರಿಗೆ ಅಂದರೆ ಎಲ್ಲರಿಗೆ, ಹಿಂದೆ ತಿಳಿದು ಮುಕ್ತರಾದವರಿಗೆ, ಆಗುವವರಿಗೆ, ಮುಂದಾಗುವವರಿಗೆ ಇದೇ ಪ್ರಮಾಣ. ಹಾಗಾಗಿ ಆ ಸದ್ರೂಪ ಬ್ರಹ್ಮವೇ ಈ ದೇಹದಲ್ಲಿ ಜೀವಾತ್ಮ ರೂಪದಿಂದ ಪ್ರಕಟನಾಗಿ, ಅದರಿಂದ ಆತ್ಮ ಮುಕ್ತಿ ಎಂಬ ಎರಡು ನಾಮಗಳು ಬೇರೆಯಾದರೂ ನಿಜ ರೂಪವು ಒಂದೇ ಆಗಿದೆ ಎಂದು. ಅದು ನಿಜವಾಗಿ ವಿಚಾರ ಮಾಡಿದ್ರೆ ಒಂದೇ. ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಹೀಗೆ ಜೀವನು ನಿರ್ವಿಕಾರಿ ಮತ್ತು ಅಸಂಸಾರಿ, ನಿತ್ಯ ಮುಕ್ತ. ನಿತ್ಯ ಮುಕ್ತ ಅಂದ್ರೆ ಏನು? ನೀನು ಈ ಕೇಳೋದಕ್ಕಿಂತ ಮೊದಲು ಇದ್ದಿ, ಅವಾಗೂ ಮುಕ್ತಾನೆ, ಕೇಳಾಗನು ಮುಕ್ತಾನೆ, ನಾನು ಕೇಳೋದು ಬಿಟ್ಟಾಗನು ಮುಕ್ತಾನೆ, ಹಿಂದಿನ ಜನ್ಮದಲ್ಲಿ ಮುಕ್ತಾನೆ, ಈ ದೇಹದಲ್ಲೇ ಮುಕ್ತಾನೆ, ಮುಂದಿನ ದೇಹದಲ್ಲಿ ಮುಕ್ತಾನೆ. ಆದರೆ ಏನಾಗಿದೆ ಬ್ರಹ್ಮರೂಪದಿಂದ ಬ್ರಹ್ಮಜ್ಞಾನದ ನಿಶ್ಚಯ ಆಗದ ಕಾರಣ ಈಗ ಅನ್ನಿಸ್ತದ, ನನಗೆ ಅನಿಸಿದ್ದೆ ಸತ್ಯ ಅಂತ ಒಪ್ಪಬೇಡ, ವೇದಗಳಿಗೆ ಅನಿಸಿದ್ದನ್ನು ಸತ್ಯ ಅಂತ ಒಪ್ಪಿಕೊಂಡ್ರು. ನಿಗಮಾರ್ಥ ಹೀಗೆ ಹೇಳ್ತಾ ಬಂದರು. ಇಲ್ಲಿಗೆ ಇದು ಜೀವನಿಗೆ ವಿಕಾರತ್ವ ಅವಿಕಾರತ್ವ ನಿರೂಪಣೆ, ಜೀವನಿಗೂ ವಿಕಾರ ಇಲ್ಲ ಅಂತ ಮಾತು ಬಂತು. ಇಲ್ಲಿಗೆ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಳ ಆದ ನಂತರ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಭಕ್ತಾನಂದ ಸಂಗ ಶರಣರ ನಿಜದಾನಂದ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತಾರುಂಗ ಸಂಗ ಶರಣರ ನಿಜದಾನಂದ. ಮಂಗಲಂ ಮಯವಾದ ಜಡಿ ಗುರು ಸಂಗದಿ
ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ ಮಂಗಲಂ ಗುರು ಶಂಕರಾನಂದ ಮಾವಕಾರುಂದ ಸಂಗ ಶರಣರ ನಿಜವ ಆನಂದ. ಎಲ್ಲೋ ಜನಶಿ ಎಲ್ಲೋ ಆಶಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸೆ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಒಡವಿಯೋಳೆ ದಾಂತ ಪಡೆಯನೋ ದೇವಾನಿವನು ನುಡಿದ ತತ್ವ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರ್ಣಿತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಾಭಕ್ತಾರಿಂದ ಸಂಗ ಶರಣರ ನಿಜದ ಆನಂದ. ಸಂಗ ಶರಣರ ನಿಜದ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. श्री सद्गुरु श्री महाराज की जय. श्री सद्गुरु शिवपुत्र महाराज की जय. श्री सद्गुरु बसवानंद महाराज की जय. श्री सद्गुरु